ಏನಾಯ್ತು ಮಗುಗೆ? ಹೊಟ್ಟೆ ನೋವೇ? ಮತ್ತೆ ಅಮ್ಮನ ನೆನ್ಪಾಯ್ತಾ? ಮತ್ತಿನ್ನೇನಾಯ್ತು? ಸತ್ಯ, ಹೊಟ್ಟೆ ಹಸುವಾಗ್ತಾ ಇದೆ. ಅದಕ್ಕೆ ಹೀಗೆ ಕೂತ್ಕೊಂಡಿದ್ರೆ ಹೊಟ್ಟೆ ತುಂಬೋಗುತ್ತಾ? ಮತ್ತೆ ಇನ್ನೇನ್ ಮಾಡೋದು? ಬಂದೇ ಇರು. ತಗೋ. ಏನಿದು? ಬಿಸ್ಕೆಟ್ ಚಿಪ್ಸು ಇಲ್ಲೇ ಇತ್ತು, ಅದಕ್ಕೆ ತಂದೆ. ನಿನಗೇನ್ ಬೇಕೋ ಅದನ್ನ ತಗೊಂಡ್ ತಿನ್ನು. ನನ್ಗಿದ್ ಬೇಡ. ದಿನ ರಾತ್ರಿ ಅಮ್ಮ ನನಗೋಸ್ಕರ ಬಿಸಿ ಬಿಸಿ ಅಡುಗೆ ಮಾಡಿ ನಮ್ಗೆ ತಿನ್ನಿಸ್ತಾ ಇದ್ರು. ನನ್ಗೆ ಅದೇ ಅಭ್ಯಾಸ ಆಗೋಗಿದೆ. ಆದ್ರೆ ನಿಮ್ಮ ಅಮ್ಮನ ಇಲ್ಲಿ ಕರ್ಸೋಕಾಗಲ್ವೇ? ಅದ್ ನನ್ಗೂ ಗೊತ್ತು. ಇವಾಗ ಏನ್ ಮಾಡೋದು ಅಂತ ಹೇಳು. ಏನ್ ಮಾಡ್ಲಿ ಅಂದ್ರೆ ಏನಿದೆಯೋ ಅದನ್ನ ತಿನ್ ಬಿತ್ಕೋ. ನೋ 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 ನೋ, ಇದನ್ನೆಲ್ಲ ನನ್ನ ಕೈಲಿ ತಿನ್ನಕ್ಕಾಗಲ್ಲ. ಇದನ್ನ ತಿಂದ್ರೆ ಹೆಲ್ತ್ ಹಾಳಾಗುತ್ತೆ. ಹುಲಿಗೆ ಹಸುವಾಗಿದೆ ಅಂತ ಹುಲ್ ತಿನ್ನಕ್ಕಾಗತ್ತೆ? ಹುಲಿ ತಾವು ಹುಲಿ ಜಿರಳೆಗೂ ಎದುರುತ್ತಾ? ಸತ್ಯ, ನಾನು ತಮಾಷೆ ಮಾಡ್ತಾ ಇಲ್ಲ. ನನಗೆ ಹೊಟ್ಟೆ ಹಸಿತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ ಸತ್ಯ. ಅಯ್ಯ, ನಿಂದೊಳ್ಳೆ ಕತೆ ಆಯ್ತಲ್ಲ. ಒಲೆನೂ ಹಚ್ಬಾರ್ದು, ಅನ್ನನೂ ಬೇಯ್ಬೇಕಂದ್ರೆ ಅದು ಹೇಗಾಗುತ್ತೆ? ತಿನ್ನೋದಾದ್ರೆ ಇದನ್ನೇ ತಿನ್ನು, ಇಲ್ಲ ಅಂದ್ರೆ ಹಸ್ಕೊಂಡ್ ಬಿದ್ದಿರು. ಸತ್ಯ ಸತ್ಯ. ಅಮುಲ್ ಬೇಬಿ, ಬಾ ಇಲ್ಲಿ. ಯಾಕೆ? ಬಾ ಅಂದ್ರೆ ಬರ್ಬೇಕು. ಒಬ್ಳು ನನ್ನ ಹೆದರ್ಸಕ್ಕೆ ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಎಲ್ಲಿ ಬಂದು ತಗ್ಲಾಕೊಂಡಪ್ಪ ನಾನು. ಅಮುಲ್ ಬೇಬಿ, ಬಂದೆ. ವಾವ್ ಸತ್ಯ, ಏನಿದೆಲ್ಲ? ಹೆಂಗೆ ನಾವು ಅಮುಲ್ ಬೇಬಿ, ನೀನ್ ಊಟ ವಾವ್, ಇದನ್ನೆಲ್ಲ ಇಷ್ಟು ಬೇಗ ನೀನ್ ಮಾಡಿದ್ಯಾ? ಇಲ್ಲ, ನನ್ನ ಜೊತೆ ಒಂದು ಭೂತ ಇತ್ತಲ್ಲ, ಅದು ಮಾಡ್ತು. ಇದನ್ನ ಎಲ್ಲ ನಿಂಗೆ ಮಾಡಕ್ ಬರುತ್ತೆ ಅಂದ್ರೆ ಅದೊಂದು ಆಶ್ಚರ್ಯನೇ. ಸ್ಪ್ಯಾನರ್ ಹಿಡಿಯೋ ಕೈ ಸೌಟ್ ಹಿಡಿದು ಕೆಲಸ ಮಾಡುತ್ತೆ ಅಂದ್ರೆ ಅದೊಂದು ಮಿರಾಕಲ್ ಸತ್ಯ. ಇಂಥ ಸಿಚುವೇಶನ್ ಅಲ್ಲಿ ಇಷ್ಟೊಂದು ಅಮೇಜಿಂಗ್ ಫುಡ್ ಸಿಗುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅಪ್ಪ ಪುಣ್ಯಾತ್ಮ, ಟ್ರೇಲರ್ ನೋಡಿನೇ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದು ತಪ್ಪು. ಮೊದಲು ಬಾಯಿಗಿಟ್ಟು ಆಮೇಲೆ ಚೆನ್ನಾಗಿದ್ರೆ ಹೊಗಳು. ಹಂಗಂತ್ಯ? ಸರಿ. ನಾನೇನ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇದನ್ನ ತಿಂದು ಮತ್ತೆ ಮೂರ್ಛೆ ಹೋಗದಿದ್ರೆ ಸಾಕು. ವಾವ್ ಸತ್ಯ, ನಿನ್ ಕೈಯಲ್ಲಿ ಜಾದೂನೇ ಇದೆ. ನೂಡಲ್ಸ್ ನ ಈ ತರನೂ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಚೆನ್ನಾಗಿಲ್ವಾ?
ಚೆನ್ನಾಗಿಲ್ವಾ? ವಂಡರ್ಫುಲ್, ಅಮೇಜಿಂಗ್, ತುಂಬಾ ಯಮ್ಮಿ ಆಗಿದೆ. ನೀನ್ ಇಷ್ಟು ಚೆನ್ನಾಗಿ ಮಾಡ್ಕೊಡ್ತೀಯ ಅಂದ್ರೆ ಇದನ್ನ ದಿನ ತಿನ್ಬೋದು. ಬಿಸಿ ಬಿಸಿ ಬಜ್ಜಿ ರೆಡಿ. ವಾ ಇವು ಬಿಸಿ ಕಣೆ. ಅಮ್ಮ ಥೂ, ಏನೇ ಇದು ಬಜ್ಜಿನ ಒಂಚೂರು ಚೆನ್ನಾಗಿಲ್ಲ. ಏನೇ ಇದು ಕರ್ಮ. ಮುಂದೆ ನಿನ್ ಮದುವೆ ಆದ್ಮೇಲೆ ನಿನ್ ಗಂಡ ಒಂದೊಂದು ತುತ್ತು ತಿನ್ಬೇಕಾದ್ರೂ ಬೈಕೊಂಡು ತಿಂತ ನೋಡ್ತಾ ಇರು. ಬಾಯಿ ಬಿಚ್ಕೊಂಡು ತಿಂದ್ರೆ ಸಾಕು. ನೀವು ಮಾಡೋ ಬಜ್ಜಿಲಿ ಮೆಣಸಿನ್ಕಾಯೇ ಕಾಣ್ತಾ ಇರಲಿಲ್ಲ. ನನ್ನ ಮೊಮ್ಮಗಳು ನೋಡು ಇಂಥ ಕೆಂಪು ಕರೆದಿದ್ದಾಳೆ. ಹಾ ಬಿಸಿ ತಿನ್ನೋಕ್ಕೆ ಆಗ್ತಾ ಇಲ್ಲ. ಅವಳ ಗಂಡನ ಮನೇಲಿ ಅವಳು ಏನು ಮಾಡಿಕೊಟ್ರು ಅವಳ ಗಂಡ ಹೊಗಳ್ಕೊಂಡು ತಿಂತಾನೆ, ನೋಡ್ತಾ ಇರು. ತಿಂತಾನೆ ಅದು ಹೇಗೆ ಸಾಧ್ಯ ಆತೆ? ಇಲ್ಲಿ ನೋಡಿ ಅವಳು ಬಜ್ಜಿ ಮಾಡಿರೋ ಅವತಾರ ನೋಡಿ. ಹಾಂ, ಇವಳು ಬಯಸ್ಕೊಡ್ದಲ್ದಲ್ಲೇ ನನ್ನೂ ಬಯಸ್ತಾಳೆ. ಇವಳ ಅಮ್ಮ ಅದೇನು ಕಲಿಸ್ಕೊಟ್ಟಿದ್ದಾಳೆ ಇವಳಿಗೆ ಅಂತ. ಕರೆಕ್ಟಾಗಿ ಹೇಳ್ದಮ್ಮ. ಇವಳು ಇಷ್ಟಪಟ್ಟು ಮಾಡಿದ್ದನ್ನು ನೀವು ಹೊಗಳ್ದೇ ಇದ್ರೇನು ಅವಳ ಗಂಡ ಆಗೋನು ಹೊಗಳುತ್ತಾನೆ. ಅದೇನು ಹೊಗಳ್ತಾನೋ ಇವಳ ಭಯಕ್ಕೆ ಚೆನ್ನಾಗಿದೆ ಅಂತ ಸುಮ್ಮನೆ ಹೇಳ್ತಾನೆ ಅನ್ಸುತ್ತೆ. ನೀನ್ ನನ್ನ ಮೇಲಿನ ಬೈಕ್ ಸುಳ್ಳು ಹೇಳ್ತಿಲ್ಲ ತಾನೆ? ನೋಡು ಸತ್ಯ, ನನ್ನ ನಾಲ್ಗೆ ಯಾವತ್ತೂ ಸುಳ್ಳು ಹೇಳಲ್ಲ. ನೀನು ಈ ರುಚಿ ಕೊಟ್ಟಿದ್ದಕ್ಕೆ ನನ್ನ ನಾಲ್ಗೆ ತಾನೇ ನಿನ್ನ ಹೊಗಳ್ತಾ ಇದೆ. ಹಾಗಂದ್ರೆ ನಿಜವಾಗ್ಲೂ ಚೆನ್ನಾಗಿದ್ಯಾ? ನಿಂಗೆ ನಂಬಿಕೆ ಬರ್ತಾ ಅಲ್ವಾ? ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನೀನೇ ತಿನ್ ನೋಡು, ನಿನ್ಗೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನಿನ್ ಗಂಡ ಆಗೋನು ಈ ತರ ಅಡ್ಗೆ ತಿನ್ನೋದಕ್ಕೆ ತುಂಬಾ ಪುಣ್ಯ ಮಾಡಿರ್ತಾನೆ. ನಾನ್ ಮಾಡಿರೋ ಅಡುಗೆನ ಇನ್ನೊಬ್ರು ತಿನ್ಬೋದು ಅಂತ ನನಗೆ ಈಗಲೇ ಗೊತ್ತಾಗಿದ್ದು, ಅದು ಇಷ್ಟು ಖುಷಿಯಾಗಿ. ಹಲೋ, ಎಲ್ಲಿ ಕಳ್ದೋಗಿದ್ಯಾ ಸತ್ಯ? ನೀನು ತಿನ್ನು. ಇಲ್ಲ ಪರವಾಗಿಲ್ಲ, ನೀನ್ ಚೆನ್ನಾಗಿ ತಿನ್ನು. ಆದ್ರೆ ನನಗೆ ಭಯ ಪಟ್ಕೊಂಡು ಚೆನ್ನಾಗಿದೆ ಅಂತ ಹೇಳಿಲ್ವಲ್ಲ, ಅಷ್ಟು ಸಾಕು. ಏನಾಗಿದೆ ಸತ್ಯ ನಿನ್ಗೆ? ಭಯ ಪಡಿಸಿ ಹೊಗಳ್ಸ್ಕೋಬಹುದು, ಆದ್ರೆ ಈ ತರ ರುಚಿ ಕೊಡಕ್ಕಾಗಲ್ಲ. ಸತ್ಯ, ಇವತ್ತು ಏನು ತಿಂದೆ ಹೊಟ್ಟೆ ಹಸ್ಕೊಂಡು ಮಲ್ಕೊಬೇಕು ಅನ್ಕೊಂಡಿದ್ದೆ, ಆದ್ರೆ ನಿನ್ ಕೈ ಅಡ್ಗೆ ತಿನ್ನ ಋಣ ಇತ್ತೋ ಏನೋ. ಸತ್ಯ, ನಿನಗೆ ಗೊತ್ತಾ ನಮ್ಮ ಅಮ್ಮ ಮಾಡೋ ಅಡ್ಗೆನು ಇಷ್ಟೇ ರುಚಿಯಾಗಿರುತ್ತೆ. ಅಂತೂ ನಿನ್ ಕೈ ಅಡ್ಗೆ ತಿನ್ಬೇಕು ಅಂತಾನೆ ಆ ವಿಧಿ ನಿನ್ನ ಸಿಕ್ಕಾಕ್ಸ್ತು ಅನ್ಸುತ್ತೆ. ವಿಧಿನಾ? ವಿಧಿ ಯಾ? ಈ ನನ್ನ ಮಕ್ಕಳು ಇಷ್ಟೆಲ್ಲ ಯೋಚನೆ ಮಾಡ್ತಿರೋದು ನೋಡಿದ್ರೆ ದೊಡ್ಡ ಲೆವೆಲ್ಗೆ ಹೊಗೆ ಹಾಕ್ಸೋ ಪ್ರೋಗ್ರಾಮ್ ಇದೆ ಅನಿಸ್ತಿದೆ. ಎಲ್ಲ ಈ ಬಾಮೈದಿನಿಂದನೇ ಆಗಿದ್ದು. ಊಟನೂ ಮಾಡದೆ ಬಂದಿದ್ದೀನಿ, ಹೊಟ್ಟೆ ಬೇರೆ ತುಂಬ ಹಸಿತಿದೆ. ಎಲ್ಲ ನನ್ನ ಕರ್ಮ. ಸತ್ಯನ ಬೈಕ್ ಬೇರೆ ಇಲ್ಲೇ ಇದೆ. ಅಮ್ಮನ ಬೈಕ್ ಎಸ್ಕೇಪ್ ಆಗಿರೋದು ಕನ್ಫರ್ಮ್ ಆಯ್ತು. ಇವಾಗ ನಾವು ಸತ್ಯನ ಹುಡ್ಕೋದ್ರಲ್ಲಿ ಅರ್ಥನೇ ಇಲ್ಲ. ಅವರಿಬ್ರು ಮಧ್ಯೆ ಡಿಂಗ್ ಶುರುವಾಗಿರುವಾಗ ನಾವೇ ಸೆಂಟ್ರಲ್ ಹೋಗಿ ಡಿಂಗ್ನ ಡಮಾರ್ ಮಾಡಬಾರ್ದು. ಸತ್ಯನ ಚಾನ್ಸೇ ಇಲ್ಲ. ಅವಳು ಇಲ್ಲಿದ್ರು ಚೆನ್ನಾಗಿರ್ತಾಳೆ, ಟೆನ್ಷನ್ ಬೇಡ. ಮಗ ಮೊದಲೇ ಬಕ್ರಾ ಸಿಕ್ಕಿದೆ, ಅವನ ಚೆನ್ನಾಗಿ ಮನೆಗೆ ಪಾಸ್ ಆಗ್ಬಿಡೋಣ. ಡಿಸ್ಕಷನ್ ಎಲ್ಲ ಆಯ್ತಾ? ಟೈಮ್ ಆಗಿದೆ, ಊಟ ಆಗಿದೆಯಾ? ಆಗಿಲ್ಲ, ತುಂಬ ಹೊಟ್ಟೆ ಹಸಿತಿದೆ. ಆದರೆ ಇಷ್ಟೊತ್ತಲ್ಲಿ ಊಟ ಎಲ್ಲಿ ಸಿಗುತ್ತೆ? ಊಟ ಸಿಗೋ ಜಾಗ ನನಗೆ ಗೊತ್ತು. ಇಷ್ಟೊತ್ತಲ್ಲಿ ಊಟ ಸಿಗುತ್ತಾ? ಬನ್ನಿ ಬನ್ನಿ. ಸತ್ಯ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನಂತೂ ನನ್ನ ಪಾಲಿನ ಊಟ ಮುಗಿಸ್ಬಿಟ್ಟೆ, ನೀನು ತಿನ್ನು.
ಬಿಸಿ ಇದ್ದಾಗ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಆರೋದ್ರೆ ತಿನ್ನಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ನಿನಗೆ ಹೊಟ್ಟೆ ತುಂಬ್ತಾ? ಹೊಟ್ಟೆ ಸಾಕು ಅಂತಿದೆ, ಆದರೆ ನಾಲ್ಗೆನೆ ಇನ್ನೂ ಬೇಕು ಬೇಕು ಅಂತಿದೆ. ಇಷ್ಟು ರುಚಿಯಾಗಿದ್ರೆ ಪಾಪ ನಾಲ್ಗೆ ತಾನೇ ಏನು ಮಾಡುತ್ತೆ? ನಿನ್ನ ನಾಲ್ಗೆಗೆ ಸಮಾಧಾನ ಆಗೋವರೆಗೂ ತಿನ್ನು. ಸತ್ಯ, ಇದು ನನಗೆ ಕೊಡ್ತಾ ಇದೆಯಾ? ಬೇಡ, ಪಾಪ ನೀನು ಹೊಟ್ಟೆ ಹಸ್ಕೊಂಡಿದ್ಯಾ ಅನ್ಸುತ್ತೆ, ತಿನ್ನು. ನನಗೆ ಹಸುವಿಲ್ಲ, ನೀನು ಇಷ್ಟಪಟ್ಟು ತಿಂದಿದ್ದನ್ನು ನೋಡಿ ನನಗೆ ಹೊಟ್ಟೆ ತುಂಬೋಯ್ತು. ತಗೋ, ನೀನೇ ತಿನ್ನು. ಬೇಡ, ನೀನೇ ತಿನ್ನು. ಏಯ್, ತಿನ್ನು ಅಂದರೆ ತಿನ್ನಬೇಕು, ಸುಮ್ಮನೆ ಕಣಿ ಹೊಡಿಬೇಡ. ಈಗ ನಿನ್ನ ನಾಲ್ಗೆ ಹೊಟ್ಟೆ ಎರಡಕ್ಕೂ ಸಮಾಧಾನ ಆಯ್ತಾ? ಇವಾಗ ಸಮಾಧಾನ ಆಯ್ತು. ಇಷ್ಟೊಂದು ಪರ್ಫೆಕ್ಟ್ ಊಟ ಆದ್ಮೇಲೆ ನನಗಂತೂ ಫುಲ್ ಸಮಾಧಾನ ಆಯ್ತು. ಹೊಟ್ಟೆ ಏನೋ ತುಂಬಿತು, ಆದ್ರೆ ಇನ್ನೊಂದು ಸಮಸ್ಯೆ ಶುರು ಆಯ್ತಲ್ಲ. ಇನ್ನೊಂದು ಸಮಸ್ಯೆನಾ? ಏನಪ್ಪ ಅದು? ಹಾ, ಅಲ್ಲೆಲ್ಲೋ ವಾಶ್ರೂಮ್ ಇರಬೇಕು, ಬೇಕಂದ್ರೆ ಹೋಗು. ಸಮಸ್ಯೆ ಅಂದ್ರೆ ಅದಲ್ಲ. ಮತ್ತೆ ಇಷ್ಟೊಂದು ಒಳ್ಳೆ ಊಟ ತಿಂದಾದ್ಮೇಲೆ ನನಗೆ ಸಖತ್ತಾಗಿ ನಿದ್ದೆ ಬರುತ್ತೆ. ನಿದ್ದೆನೇ ಸಮಸ್ಯೆ. ಏಯ್, ನಿದ್ದೆ ಬರೋದು ಒಂದು ಸಮಸ್ಯೆನಾ? ಹೋಗಿ ಬಿತ್ಕೋ. ಹೋಗಿ ಬಿತ್ಕೊ ಅಂದ್ರೆ ಎಲ್ಲಿ ಬಿತ್ಕೊಳ್ಳಿ? ಇಲ್ಲಿ ನಿದ್ದೆ ಮಾಡಕ್ ಜಾಗನೇ ಇಲ್ವಲ್ಲ? ಏಯ್, ಜಾಗ ಇಲ್ವಾ? ಇಲ್ಲಿ ಇಷ್ಟು ದೊಡ್ಡ ಜಾಗ ಇದೆ, ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಮುದ್ರಕೊಳ್ಳೋದು ಬಿಟ್ಟು ಸಮಸ್ಯೆ ಸಮಸ್ಯೆ. ಸತ್ಯ, ನಾನು ತಮಾಷೆ ಮಾಡ್ತಿಲ್ಲ. ನನಗೆ ನೆಲದ ಮೇಲೆ ಮಲ್ಕೊಳ್ಳೋಕೆಲ್ಲ ಆಗಲ್ಲ. ಇನ್ಫ್ಯಾಕ್ಟ್ ನಾನು 10 ನಿಮಿಷ ನೆಲದ ಮೇಲೆ ಮಲ್ಕೊಂಡ್ರು ಮೈಕೈ ಎಲ್ಲ ನೋವುತ್ತೆ. ಏಯ್, ನಿಂದು ಯಾಕೋ ಓವರ್ ಆಗ್ತಿದೆ. ಒಂದು ಕೆಲಸ ಮಾಡು. ಏನು? ನನ್ನ ತಲೆ ಮೇಲೆ ಜಾಗ ಇದೆ, ಇಲ್ಲೇ ಮಲ್ಕೊಂಡ್ಬಿಡು. ಸದ್ಯ ನಾನು ತಮಾಷೆ ಮಾಡ್ತಿಲ್ಲ. ಮತ್ತಿನ್ನೇನು, ನಿನಗೆ ನಿದ್ದೆ ಬರಲ್ಲ ಅಂತ ಕಾಟು ಬೆಡ್ಡು ಎಲ್ಲ ತರಕ್ಕಾಗತ್ತಾ? ಸುಮ್ಮನೆ ಮಲ್ಗೋದಾದ್ರೆ ಮಲ್ಗೋ, ಇಲ್ಲ ಅಂದ್ರೆ ಉಲ್ಟಾ ನಿಂತ್ಕೊಂಡು ತಪಸ್ ಮಾಡು, ನಿದ್ದೆ ತನಗೇ ಬರುತ್ತೆ. ಏನು, ಉಲ್ಟಾ ನಿಂತ್ಕೋಬೇಕಾ? ಮತ್ತಿನ್ನೇನು, ಮನುಷ್ಯ ಅಂದಮೇಲೆ ಪ್ರಪಂಚ ತಲೆ ಕೆಳಗಾದ್ರೂ ಹೊಂದ್ಕೊಂಡು ಬದುಕೋ ಶಕ್ತಿ ಇರಬೇಕು. ನಮ್ ದಾದಾ ಹೇಳಿದ್ ಕೇಳಿಲ್ವಾ? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ ಅಂತ. ಇಲ್ಲ, ಅದಕ್ಕಿಂತ ಜಾಸ್ತಿ ಜಾಗ ಇದೆ, ಆದ್ರೆ ನೀನು ಆಕಾಶ ಬೇಕು ಅಂತ ಆಸೆ ಪಡ್ತಿದ್ಯಾ. ಹೋಗ್ ಮಾರ್ಕೆಟ್ ಅಲ್ಲಿ ಹೂವ ಮಾರೋರ್ನ ನೋಡು, ಅಂಗೈ ಅಗಲದ ಜಾಗದ ಬೆಲೆ ಗೊತ್ತಾಗುತ್ತೆ. ಅಷ್ಟಕ್ಕೂ ನಾನೇನು ಆಕಾಶ ಕೇಳ್ತಿದ್ದೀನ? ನಮ್ಮಮ್ಮ ನನ್ನ ಬೆಳೆಸಿರೋದೇ ಹೀಗೆ. ನಿಮ್ಮಪ್ಪ ನೀನು ಹೇಗೆ ಬೆಳೆಸಿದ್ರೋ ನೀನು ಹಾಗೆ ಬೆಳೆದಿದ್ಯಾ. ನಮ್ಮಮ್ಮ ನಾನು ಹೇಗೆ ಬೆಳೆಸಿದ್ರೋ ನಾನು ಹಾಗೆ ಬೆಳೆದಿದ್ದೀನಿ. ಅದ್ರಲ್ಲಿ ಏನು ತಪ್ಪು? ಸತ್ಯ, ಕರೆಂಟ್ ಹೋಗಿದೆ, ಬೇಗ ಬಂದ್ಬಿಡು ಆಯ್ತಾ? ಸತ್ಯ, ಇನ್ಮೇಲೆ ನೀನು ಹೀಗೆ ಇರ್ತೀಯ. ನೀನು ಯಾವ ಹುಡುಗರಿಗೂ ಕಡಿಮೆ ಇಲ್ಲ. ಇಷ್ಟು ದಿನ ನೀನು ನೋಡಿದ ಪ್ರಪಂಚನೇ ಬೇರೆ, ಇನ್ನು ಮುಂದೆ ನಾನು ತೋರಿಸೋ ಪ್ರಪಂಚನೇ ಬೇರೆ. ಕಮಾನ್. ಪ್ಲೇಟು ಇಡ್ಲಿ ತಾ, ಗಟ್ಟಿ ಚಟ್ನಿ ತಾ, 2 ವಡೆ ತಾ, ಬೇಗ ಬೇಗ ತಾ, ನನ್ಗೂ ಬೇಕು ತಾ 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 ತಾ. ಅಣ್ಣ, 2 ಇಡ್ಲಿ ಎಲ್ಲ ಸಾಗುತ್ತೆ, ಇನ್ನೊಂದು 2 ಇಡ್ಲಿ ಎಕ್ಸ್ಟ್ರಾ ಹಾಕು. ಹೌದೌದು, ಈ ಬಾಡಿಗೆ ಹೊಟ್ಟೆನೇ ಎಕ್ಸ್ಟ್ರಾ ಫಿಟ್ಟಿಂಗು, ಆ ಎಕ್ಸ್ಟ್ರಾ ಫಿಟ್ಟಿಂಗ್ ಹೊಟ್ಟೆಗೆ ಎಕ್ಸ್ಟ್ರಾ ಇಡ್ಲಿ. ಅಣ್ಣ ಅಣ್ಣ, ಹಿಂಗೆ ಹೊಡೆಯ ಕಣ. ಆ ವಡೆ ಸೈಜ್ ಇಲ್ಲ, ನಿಮಗೆ ಇನ್ನೊಂದು ವಡೆ ಬೇಕಂತ. ಅಣ್ಣ, ಇನ್ನು ಸ್ವಲ್ಪ ಚಟ್ನಿ ಹಾಕೋಣ. ಆ ಚಟ್ನಿ ನೀನು ತಿಂತಾನೋ ಇಲ್ಲ ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ತಾನೋ ಗುಂಗ್ರಿ. ಅಬ್ಬ, ನೀನು ಇದೆಯೋ ಇಲ್ವೋ ಅಂದ್ಕೊಂಡು ಬಂದ್ವಿ. ಸದ್ಯಕ್ಕೆ ನೀನು ಇನ್ನೂ ಕ್ಲೋಸ್ ಮಾಡಿಲ್ವಲ್ಲ, ಅದು ಸಾಕು. ಏನಣ್ಣ, ಎಲ್ಲೇ 2 ಹಾಕು, ಇನ್ನು 2 ಹಾಕು. ಚಟ್ನಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಅದು ಏನೈತೆ ಅದನ್ನ ಹಾಕೋಣ, ಬರ್ದು ಬಾಯಿಗೆ ಹಾಕೊಂಡ್ಬಿಡ್ತೀನಿ. ಏನೂ ಇಲ್ಲಣ್ಣ, ಎಲ್ಲ ಖಾಲಿ ಆಗೋಯ್ತು. ಖಾಲಿ ಹಿಂಗ ಮತ್ತಿನ್ನೇನು? 4 ಜನ ತಿನ್ನೋದು ಒಬ್ಬನಿಗೆ ಹಾಕಿದ್ರೆ ನನಗೆಲ್ಲ ಉಳಿತದೆ.
ಏನ್ ಮಾಡೋದಣ್ಣ, ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರು, ಅವ್ರು ಕೇಳಿದಷ್ಟು ಹಾಕ್ಲೇಬೇಕಾಗತ್ತೆ. ಅಣ್ಣ ಒಳ್ಳೆ ಒಂದು ಬಿಸ್ಕೆಟ್ ಇದ್ರೆ ಕೊಡೋಣ. ಬಿಸ್ಕೆಟ್ ಇಲ್ಲಣ್ಣ, ಒಂದೇ ಒಂದು ನಾಯಿಗೆ ಅಂತ ಬಂದು ಇಟ್ಕೊಂಡಿದ್ದೆ, ಅದನ್ನೇ ಕೊಡ್ತೀನಿ. ಅವ್ನಿಗೆ ಹಾಕಿ ತಿಂತಾನೆ. ಮೊದಲೇ ನನ್ನ ಮಕ್ಕಳು ನನ್ನ ನಾಯಿ ಥರ ನೋಡ್ತಾರೆ. ನನ್ನ ಹೊಟ್ಟೆ ನನ್ನ ಕಸು ತೊಟ್ಟಿ ಅನ್ಕೊಂಡ್ರ, ನನಗೆ ಬಂದು ಬೇಡ. ಎಂತ ಇಡ್ಲಿ ಗುರು, ಇದನ್ನ ತಿನ್ನಕ್ಕೆ ಪಡ್ಕೊಂಡ್ ಬಂದಿರ್ಬೇಕು. ಲೇ ದಡಿಯ, ಇಡ್ಲಿ ತಿನ್ಬಿಟ್ಟು ನೀರು ಕುಡಿಯೋ, ಅಲ್ಲಲ್ಲೇ ಸಿಗಾಕೊಂಬಿಟ್ಟವಲ್ಲೋ. ಎಲ್ಲೋದ್ರು ಎಲ್ಲ? ಅಣ್ಣ ಅವರೆಲ್ಲ ಹೋಗಾಯ್ತು, ಬಿಲ್ ಕೊಡಿ. ಇಲ್ಲ ಲೇ ಇದ ಸ್ಕೆಚ್ಚು. ಅಷ್ಟೊಂದು ದೊಡ್ಡ ಸಾಹಸ ಎಲ್ಲ ಮಾಡಬೇಡ, ಬಾ. ಎಲ್ಗೆ? ಸುಮ್ಮನೆ ಬಾ. ಏನು? ಮಲ್ಕೋ. ಹೈ, ಸದ್ಯಕ್ಕೆ ನಿನಗೆ ಸುಪತ್ಗೆ ಎಲ್ಲ ತರಕ್ಕಾಗ್ಲಿಲ್ಲ, ಇದ್ರಲ್ಲೇ ಮಲ್ಕೋ. ನೋಡು ಸತ್ಯ, ಈ ಜಗತ್ತಲ್ಲಿ ಅಮ್ಮ ಕಟ್ಟ ತೊಟ್ಲಿಗಿಂತ ದೊಡ್ಡ ಸುಪ್ಪತ್ತಿಗೆ ಇಲ್ಲ ಅಂತಾರೆ. ನನಗಿದು ನೋಡಿದ್ರೆ ಅದೇ ನೆನ್ಪು ಬರ್ತಾ ಇದೆ. ಅದ್ರ ಜೊತೆ ಅಮ್ಮನೂ ನೆನ್ಪು ಬರ್ತಾ ಇದ್ದಾಳೆ. ಸರಿ, ಹೋಗಿ ಮಲ್ಕೋ. ಸತ್ಯ, ಮತ್ತೆ ನೀನೆಲ್ಲಿ ಮಲಗ್ತೀಯಾ? ನನಗೆ ನೆಲದ ಮೇಲೆ ಮಲ್ಗ ಅಭ್ಯಾಸ ಇದೆ, ತಾವು ಮಲ್ಕೊಳ್ಳಿ. ಹಾಗಿದ್ರೆ ಓಕೆ. ನಾನೇನೋ GST ಡೀಟೇಲ್ಸ್ ತೊಗೊಳ್ಳೋಣ ಅಂತ ಬೇಗ ಬಂದರೆ ಈಗ ಅಂಗಡಿ ಬಾಗಿಲು ತೆಗಿತಾ ಇದ್ದೀರಾ? ದಿನ ಇಷ್ಟೊತ್ತಿಗೆ ಅಂಗಡಿ ಬಾಗಿಲು ತೆಗಿಯೋದ ನೀವು? ಓಪನ್ ಮಾಡ್ತೀವಿ, ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಹಾಂ, ಗೊತ್ತಾಗುತ್ತೆ. CCTV ಫುಟೇಜ್ ತೊಗೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ಏನ್ರ ಇದು, ಅಂಗಡಿನ ಅಡುಗೆ ಮನೆನಾ? ನಮ್ಗೇನು ಗೊತ್ತಿಲ್ಲ ಅಣ್ಣ, ನೈಟ್ ಹೋಗ್ಬೇಕಾದ್ರೆ ಎಲ್ಲ ಕರೆಕ್ಟೇ ಇತ್ತು. ಹಾಂ, ಸರಿಯಾಗಿತ್ತು. ದೆವ್ವ ಬಂದು ತಿಂತೇನಾ? ಇದ್ರೂ ಇರ್ಬೋದಣ್ಣ. ದೆವ್ವ ಹಸುವಾದ್ರೆ ಯಾರ್ಯಾರ್ದ ಮನೆಗೆ ನುಗ್ಗಿ ಹೀಗೆ ತಿನ್ನುತ್ತಂತೆ, ನಮ್ಮ ಅಜ್ಜಿ ಹೇಳ್ತಿದ್ರು. ನಿಮ್ಮ ಅಜ್ಜಿ ಆ ಕಥೆಗಳನ್ನೆಲ್ಲ ನನ್ನ ಹತ್ರ ಹೇಳ್ತೀಯಾ? ದೆವ್ವ ಅಂತ ರಾತ್ರಿ ಬಂದು ತಿನ್ನುತ್ತಂತೆ. ನೀನು ಹೇಳ್ತಿರೋ ನಿಜ ಅಣ್ಣ, ದೆವ್ವ ತಿಂದಿರೋದಲ್ಲ, ಮೇಲ್ಗಡೆ ಮನಗಿದೆ. ರಾತ್ರಿ ಏರ್ಸಿದಿನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ.
ಅದ್ಯಾವ ದೆವ್ವ ನನ್ನ ಅಂಗಡಿಗೆ ಬಂದು ಅದೇನು ಮಾಡಿದ್ಯೋ ನೋಡೋಣ ಬನ್ನಿ. ಎಂಥ ಖದೀಮ್ ಕಳ್ಳ ಇರಬೇಕು, ಅಂಗಡಿಗೆ ನುಗ್ಗಿ ದಾಂಡ್ಲೆ ಮಾಡಿದ್ದಲ್ಲದೆ ಇಲ್ಲಿ ಗಡದ್ದಾಗ ನಿದ್ದೆ ಮಾಡ್ತಾ ಇದ್ದಾನೆ. ಏಯ್ ಏನು ನೋಡ್ತಾ ಇದ್ರೆ ರೆಪ್ಸವನ್ನ ಸರ್ ಡೋಂಟ್ ಡಿಸ್ಟರ್ಬ್ ಮೀ. ಒಬ್ಬ ಕೊನೆಗೂ ಬಂದ್ರಲ್ಲ. ಇದೇನು ನಿಮ್ಮ ಮಾವನ ಮನೆ ಅನ್ಕೊಂಡೇನಾ? ಏಯ್ ಏನು ನೋಡ್ತಾ ಇದ್ದೀರಾ? ಕಟಾಕ್ರವನ್ನ ಮುಂದಿದೆ ಮಾರಿ ಹಬ್ಬ. ಯಾವ ಹಬ್ಬ?